ಯಾವುದೇ ಅಧಿಕಾರ ಇಲ್ಲ ಅಂತ ಲೆಫ್ಟಿನೆಂಟ್ ಗವರ್ನರ್ ತಗೊಂಡು ರೀತಿಯಲ್ಲಿ ವರ್ತಿಸಿದ್ದಾರೆ. ಆದ್ರೂ ಸಹ ನಮ್ಮ ಅಭಿವೃದ್ಧಿ ಕಾರ್ಯ ನಿಂತಿಲ್ಲ. ಭಾರತೀಯ ಜನತಾ ಪಕ್ಷ 200 ಕಿಲೋಮೀಟರ್ ಮೆಟ್ರೋ ನಮ್ಮ ಕಾಲದಲ್ಲಿ ಆಗಿರೋ. ಒಂದ್ ನಿಮಿಷ ಇರಿ ಸರ್. ಈಗ ಕೆಲವೊಂದರಲ್ಲಿ ನಿಮಗೆ ಹಿನ್ನಡೆ ಮಾಡಿಸಿದ್ದಾರೆ, ಹಿನ್ನಡೆ ಆಗಿದೆ, ಅದೆಲ್ಲ ಒಪ್ಕೊಳ್ತೀನಿ. ಆದ್ರೆ ಇಡೀ ಆಡಳಿತದ ಚುಕ್ಕಾಣಿ ನಮ್ಮ ಕೈನಲ್ಲಿ ಇರಬೇಕು ಅನ್ನುವಂಥದ್ದು ಇದೆಯಲ್ಲ. ನಿಮಗೆ ಬಹುಶಃ ನಿಮಗೆ ಇತಿಹಾಸ ಗೊತ್ತಿದ್ರೆ ನನ್ನ ಅಲ್ಲ ಒಂದ್ ನಿಮಿಷ ಸರ್ ಜಗದೀಶ್ ಜಸ್ಟ್ ಕಾಂಗ್ರೆಸ್ನವರ ಪ್ರಣಾಳಿಕೆ ತಗೊಳ್ಳಿ, ರಾಜ್ಯದ ಗದ್ದುಗೆ ಕೊಡ್ತೀವಿ ಅಂತ. ಜಗದೀಶ್ ರಾಜಕೀಯ ಪಕ್ಷದ ನಾಯಕರ ಜೊತೆ ಮಾತಾಡ್ಬೇಕಾದ್ರೆ ಚರ್ಚೆ ಮಾಡಿ, ಒಂಚೂರು ಹೇಳತಂಗೆ ಕೇಳಿ. ಅದು ನಿಮಗೆ ಪೂರಕವಾಗಿ ಹೇಳ್ತಾ ಇದ್ದೀನಿ. ಹಿಂದೆ ಏನೇನಾಯ್ತು ಅಂತ, ನೀವು ನೇರವರಿದ್ದಂಥ ಸಂದರ್ಭದಲ್ಲಿ ಏನೇನಾಯ್ತು, ಯಾವ್ಯಾವ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಆಯಿತು. ಪಟ್ಟಾಭಿ ಸೀತಾರಾಮಯ್ಯ ನೇತೃತ್ವದಲ್ಲಿ ಒಂದು ಟೀಮನ್ನು ರಚನೆ ಮಾಡಲಾಗಿತ್ತು ಯಾರಿಗೆ ಕೊಡಬೇಕು ಅಂತ. ಪಟ್ಟಾಭಿ ಸೀತಾರಾಮಯ್ಯ ಹೌದು ಇದನ್ನು ರಾಜ್ಯಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟರು. ಆದರೆ ನೆಹರು ಸೇರಿದಂತೆ ಎಲ್ಲ ನಾಯಕರುಗಳು ಕೂಡ ಅದನ್ನು ವಿರೋಧ ಮಾಡಿದ್ರು. ಯಾವುದೇ ಕಾರಣಕ್ಕೂ ಕೊಡಬಾರ್ದು, ಯಾಕಂದರೆ ಇದು ಕೇವಲ ರಾಜ್ಯದ್ದಲ್ಲ, ಇದು ಒಂದು ರಾಷ್ಟ್ರದ ರಾಜಧಾನಿ, ತಪ್ಪಾಗುತ್ತೆ ಅಂತ ಹೇಳಿದ ಅರ್ಥ ಮಾಡ್ಕೊಳ್ಳಿ. ಸೊ ಹೀಗಾಗಿ ಅಷ್ಟು ಸುಲಭವಾಗಿ ಹಿಂಗದ ಸರ್. ನೀವು ಏನಾದರೂ ಎಡವಟ್ಟುಗಳಾದಂಥ ಸಂದರ್ಭದಲ್ಲಿ ಎಲ್ಲಾಗತ್ತೆ ಹೇಳಿ, ರಾಷ್ಟ್ರ ರಾಜಧಾನಿಗಳ ಮೇಲೆ ಆಗುತ್ತೆ ಅಲ್ಲ ಸರ್. ರಾಜಸ್ಥಾನಮಾನ ಕೊಡ್ಬೇಕು ತಾನೆ ಸರ್. ಕೇಂದ್ರಾಡಳಿತ ಘೋಷಣೆ ಮಾಡಿ, ನಮ್ಗೆ ಬೇಕಾಗಿಲ್ಲ ಕೇಂದ್ರಾಡಳಿತ ಘೋಷಣೆ ನಿಮ್ಗೆ ಗೊತ್ತಿರಲಿ ಅಂತ ಹೇಳಿದೆ. ಕೇಂದ್ರ ಸರ್ಕಾರದ ಒಡೆತನಕ್ಕೆ ಬರುತ್ತೆ. ಮಿಕ್ಕಿದ್ದು ರಾಜ್ಯದ ನಿಮ್ಮ ದೆಹಲಿ ರಾಜ್ಯ ಇದೆಯಲ್ಲ, ಸಂಪೂರ್ಣವಾಗಿ ಹರಿಯಾಣ ಬಾರ್ಡರ್ ತನಕ ಹೋಗುತ್ತೆ. ಈ ಕಡೆ ಉತ್ತರ ಪ್ರದೇಶ ಗಮನಕ್ಕಿರಲಿ ಅಂತ ನೋಡಿ, ಅಲ್ಲೂ ಸಹ ನೀರಾವರಿ ಯೋಜನೆ ನೋಡಿ. ಪಟ್ಟಾಭಿ ಸೀತಾರಾಮಯ್ಯ ಕಾಂಗ್ರೆಸ್ನ ತುಂಬಾ ಹಿರಿಯ ನಾಯಕರು, ತುಂಬಾ ಪ್ರಭಾವಿ ನಾಯಕರು. ಕೇಳ್ರಿ ನಾಯಕರುಗಳು ಸುಭಾಷ್ ಚಂದ್ರ ಬೋಸ್ ವಿರುದ್ಧ ಸೋತಿದ್ರು. ಕೇಳ್ರಿ ಅಂದ್ರೆ ಅವರೇ ಕೊಟ್ಟಂತ, ಅವ್ರ ಟೀಮ್ ಕೊಟ್ಟಂತ ಸಂದರ್ಭದಲ್ಲಿ, ರಮೇಶ್ ಜಿ ಕೊಟ್ಟಂತ ಸಂದರ್ಭದಲ್ಲಿ ನೆಹರು ಮತ್ತೆ ಅವ್ರ ಟೀಮ್, ಸರ್ದಾರ್ ಪಟೇಲ್ ಅದನ್ನ ಸಾರಾಸಗಟ ತಿರಸ್ಕರಿಸ್ಬಿಡ್ತಾರೆ. ಎಲ್ಲರೂ ಉಂಟೇನ್ರಿ, ನೀವೇನ್ ತಮಾಷೆ ಮಾಡ್ತಾ ಇದೀರ ಅಂತ ಹೇಳಿ. 2013 ಅದಕ್ಕೂ ಈ ಓಟಿಗೂ ಆಮ್ ಆದ್ಮಿ ಪಾರ್ಟಿ ಬಿಜೆಪಿ 40 10 ಅಂತರ ಇಲ್ಲಿ ಕಾಣ್ತಾ ಇದೆ. 10 ಅಂತರ ಅಂದ್ರೆ ಮೊದಲಿನ ಸ್ಥಿತಿ ಇತ್ತಲ್ಲ, 50 ಕ್ಷೇತ್ರಗಳಲ್ಲಿ ಬಿಜೆಪಿ ತುಂಬಾ ಮುಂದಕ್ಕೆ ಹೋಗಿದೆ ಅನ್ನುವಂಥದ್ದು ಇಲ್ಲ, ಅದರ ಬಲ ಕಡಿಮೆ ಆಗಿದೆ. ಆದರೆ ಹಿಂದಿದ್ದಂಥ ಆಮ್ ಆದ್ಮಿ ಪಾರ್ಟಿ ಈಗ ನಿಧಾನಕ್ಕೆ ಏರಿಕೆಯಾಗಿ 30ಕ್ಕೆ ಬಂದು ತಲುಪಿದೆ. ಆದರೆ ಒಂದು ಸಂಗತಿ, ಇಲ್ಲಿ ಒಂದು 5 ಕ್ಷೇತ್ರಗಳಲ್ಲಿ ಸುಮಾರು 1000 ಮತಗಳ ವ್ಯತ್ಯಾಸ ಇದೆ. ಸ್ಲೈಟ್ ಡಿಫ್ರೆನ್ಸ್ ಇದೆ. ಏನು ಬೇಕಾದ್ರೂ ಆಗ್ಬೋದು. ಆದರೆ ತೀರಾ ಈ ನಮ್ಮಲ್ಲಿ ಕರ್ನಾಟಕ ಕ್ಷೇತ್ರಗಳನ್ನು ನಾವು ಹೇಳ್ತೀವಲ್ಲ ರಮೇಶ್ ಜಿ, ಹಂಗೆ ವಿಶ್ಲೇಷಣೆ ಮಾಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿರುವಂಥ ಸಂಖ್ಯಾಬಲನೇ ಕಡಿಮೆ ಇದೆ, ತುಂಬ ತಿನ್ನ ಮಾರ್ಜಿನಿಂದ ಆಗುವಂಥದ್ದು ಇದು ಸಂಗತಿ. ಬನ್ನಿ, ನಮ್ಮ ಛಲವಾದಿ ನಾರಾಯಣ ಸ್ವಾಮಿಗಳಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿಗಳೇ, ನೋಡ್ತಾ ಇದ್ರಿ ವಿವರಗಳನ್ನು, ದೆಹಲಿ ಚುನಾವಣಾ ಫಲಿತಾಂಶದ ಆರಂಭಿಕ ವಿವರಗಳನ್ನು ಕಾಣ್ತಾ ಇದ್ರಿ, ಏನಂತೀರಿ ಸರ್? ಹೌದು, ಸೊ ಜನ ಒಳ್ಳೆಯ ಒಂದು ತೀರ್ಮಾನವನ್ನು ಕೊಟ್ಟಿದ್ದಾರೆ. ಯಾವ ಪಕ್ಷ ಭ್ರಷ್ಟಾಚಾರದ ವಿರುದ್ಧವಾಗಿ ತಮ್ಮ ಹೋರಾಟವನ್ನು ಪ್ರಾರಂಭ ಮಾಡಿ ದೆಹಲಿಯ ಗದ್ದುಗೆಯನ್ನು ಹಿಡಿದಿತ್ತು, ಅಣ್ಣಾ ಹಜಾರಿಯವರ ನೇತೃತ್ವ ಕೊಟ್ಟ ಆ ಭ್ರಷ್ಟಾಚಾರದ ವಿರೋಧಿ ವೇದಿಕೆ ಆಮ್ ಆದ್ಮಿ ಪಕ್ಷವಾಗಿ ಈ ದೇಶದ ರಾಜಧಾನಿಯ ಚುಕ್ಕಾಣಿ ಹಿಡಿದಿತ್ತು, ಅವರೇನೇ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದು ಒಂದು ವಿಪರ್ಯಾಸದ ಸಂಗತಿ ಅಂತೇಳಿ ಆ ಜನರು ಇವತ್ತು ತೀರ್ಪನ್ನು ಕೊಟ್ಟಿದ್ದಾರೆ. ಅನೇಕ ವರ್ಷಗಳಿಂದ ಇವತ್ತು ಏನು ಅಧಿಕಾರದಿಂದ ದೂರ ಇತ್ತು ಬಿಜೆಪಿ ದೆಹಲಿಯಲ್ಲಿ, ಇವತ್ತು ಅದಕ್ಕೆ ಆ ಪಕ್ಷಕ್ಕೆ ಜನ ಅಧಿಕಾರವನ್ನು ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಮೋದಿಜಿಯವರ ಅಭಿವೃದ್ಧಿ ಕಾರ್ಯ ಜೊತೆಯಲ್ಲಿ ನಿಷ್ಕಳಂಕವಾದ ಒಂದು ರಾಜಕಾರಣವನ್ನು ಮಾಡ್ತಾ ಬರ್ತಿರ್ತಕ್ಕಂಥದ್ದು ಆ ಜನತೆಯ ಒಪ್ಪಿಗೆ ಸೂಚಿಸಿರ್ತಕ್ಕಂಥ ಒಂದು ವಿಷಯ ಅಂತೇಳಿ ನಾನಾದರೂ ಹೇಳಲಿಕ್ಕೆ ಬಯಸ್ತೇನೆ. ಓಕೆ ರಮೇಶಿ, ಸಾಕಷ್ಟು ಸಂಗತಿಗಳು ನಾವು ಚರ್ಚೆ ಮಾಡಿದ್ವಿ. ನೋಡಿ, ಪ್ರತಿ ಚುನಾವಣೆಯೂ ಕೂಡ ರಾಜಕೀಯ ಪಕ್ಷಗಳಿಗೆ ಒಂದು ಪಾಠ. ಸೊ ಹಲವಾರು ಪಾಠಗಳನ್ನು ಹೇಳಿಬಿಡುತ್ತೆ ಒಂದೊಂದು ಸರಿ ಫಲಿತಾಂಶ ಅಂತ. ಯಾವ್ಯಾವ ಪಕ್ಷಗಳಿಗೆ ಯಾವ್ಯಾವ ಪಾಠ ಅಂತ ನಾನು ಕಾಂಗ್ರೆಸ್ ಅಂತ ಕೇಳ್ತಿಲ್ಲ, ಯಾಕಂದರೆ ನಿಮ್ಗೆ ಗೊತ್ತು, ನಿಮ್ಗೆ ಎಲ್ಲ ಪಕ್ಷಗಳ ಸ್ಥಿತಿಗತಿಗಳು ಗೊತ್ತು, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಇಲ್ಲ, ಈಗ ಇತ್ತೀಚಿನ ಫಲಿತಾಂಶ ಅಲ್ಲಿ ಬರ್ತಾ ಇರೋದು ನೋಡಿದ್ರೆ ಅಂಥ ದೊಡ್ಡ ಮಾರ್ಜಿನ್ ಏನಿಲ್ಲ. ಯಾಕಂದ್ರೆ ಅಲ್ಲಿ ಬೇಕಾಗಿರ್ತಕ್ಕಂಥದ್ದು 36. ಹೌದು. ಸೊ ಹಾಗಾಗಿ ಬಿ ಜೆ ಪಿ ಅಪರೆಂಟ್ ಕಾಣಿಸ್ಕೊತಾ ಇದ್ದು ಸಹ ಆಪ್ನು ಸಹ ಏನಿಂದೆ ಇಲ್ಲ. ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಹೇಳಿದ್ರು, ನೋಡಿ 9 ಕ್ಷೇತ್ರಗಳಲ್ಲಿ
7,000 ಮತಗಳ ಅಂತರ. ಇನ್ನು 9 ಕ್ಷೇತ್ರಗಳಲ್ಲಿ 2,000 ಮತಗಳ ಅಂತರ. ಇದು ತಿನ್ ಮಾರ್ಜಿನ್ ಸರಿ 7 ಕ್ಷೇತ್ರಗಳಲ್ಲಿ 2,000 ಮತಗಳ ಅಂತರ. 7 ಕ್ಷೇತ್ರಗಳು ಮಾರ್ಜಿನ್. ಹೌದು ತಿನ್ ಮಾರ್ಜಿನ್ ಹೇಳಿ ಸರ್. ಈಗ ನಾರಾಯಣಸ್ವಾಮಿ ಅವರು ಹೇಳ್ತಾ ಇದ್ರು ಮೋದಿರವರ ಸಾಧನೆ ಅಂತೇಳಿ. ಸೋತಾಗ ಅದು ಯಾಕೆ ಮೋದಿ ಸಾಧನೆ ಆಗಲ್ಲ? ಎಲ್ಲೆಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಸೋಲ್ತಾರೋ ಅಲ್ಲಿ ಮೋದಿ ಹೆಸರು ಹೇಳಲ್ಲ ಇವರು. ಎಲ್ಲೆಲ್ಲಿ ಬಿಜೆಪಿಗೆ ಅಪರೆಂಟ್ ಆಗುತ್ತೆ ಅಲ್ಲಿ ಮೋದಿ ಹೆಸರು ತಂದ್ಬಿಡ್ತಾರೆ. ಇವತ್ತು ಈಗ ಸರ್ ಒಂದು ಪಾರ್ಟಿ ನಾಯಕರು ತರಬಾರ್ದ? ಇಲ್ಲ, ಖಂಡಿತ. ಯಾವಾಗ ಎಲ್ಲವಕ್ಕೂ ಅಪ್ಲಿಕಬಲ್ ಇದ್ದಾಗ. ಸೋತಾಗ್ಲೂ ಒಪ್ಕೋಬೇಕು, ಗೆದ್ದಾಗ್ಲೂ ಒಪ್ಕೋಬೇಕು. ಸೋತಾಗ ನಡ್ಡಾ ಹೆಸರು ಹೇಳ್ಬಿಡೋದು, ಇಲ್ಲ ಸ್ಥಳೀಯವಾಗಿ ಇನ್ನೊಬ್ರು ಹೆಸರು ಹೇಳ್ಬಿಡೋದು. ಹೇಳೋದಲ್ಲ ಬೇರೆ. ಅದೇ ಇದ್ದು ಹಿಮಾಚಲ ಪ್ರದೇಶ ಚುನಾವಣೆ ಎಲ್ಲ ಆದಾಗ ನಡ್ಡಾಗ್ ತಲೆ ಕಟ್ಬಿಟ್ರು. ನಿನ್ನೆ ಮೊನ್ನೆಲ್ಲ ನಡೆದಿಲ್ಲ, ನಡ್ಡಾ ಅವ್ರ ಫೋಟೋನೇ ಆಗ್ತಾ ಇದ್ದಿದ್ದು, ಮೋದಿ ಅವ್ರ ಫೋಟೋನೇ ಗೆದ್ದಾಗ ಮೋದಿ ತರ್ತಾರೆ. ಯಾಕೆ ಅಂತ ಅವ್ರಿಗೆ ಕೇಳ್ಬೇಕು. ಇಲ್ಲ, ಮೋದಿ ಇಷ್ಟ ಅಂತನಾ ನಿಮ್ ಪ್ರಕಾರ? ಖಂಡಿತ ನಾವು ಗೆಲ್ತೀವಿ ಅಂತ ನಡ್ಡಾ ಫೋಟೋ ಆಗ್ತಾ ಇದ್ರು ಸರ್ ಕಳೆದ 3-4 ದಿವಸದಿಂದ, ನೀವು ನೋಡಿ. ಇಲ್ಲ, ನಾನು ಬಿಜೆಪಿ ಒಂದು ಅಭಿನಂದನೆ ಹೇಳ್ತೀನಿ. ನೀವು ಟಾಲೆಸ್ಟ್ ಲೀಡರ್ ಮೋದಿ ಅಂತ ಹೇಳ್ಕೊಂಡು ಕೇಜ್ರಿವಾಲ್ ಕಂಪೇರ್ ಮಾಡ್ತಿದ್ದೀರ, ಅಟ್ಲೀಸ್ಟ್ ಕೇಜ್ರಿವಾಲ್ನ ಮಟ್ಟಕ್ಕೆ ತಗೊಂಡೋಗಿದ್ದೀರ, ಅಷ್ಟರ ಮಟ್ಟಿಗೆ ಬಿಜೆಪಿಗೆ ಅಭಿನಂದನೆ. ಸೊ ಅದ್ರ ಬಗ್ಗೆ ನಮ್ದೇನು ಬೇಸರ ಇಲ್ಲ. ಪ್ರಶ್ನೆ ಇರೋಂಥದ್ದು ಹೇಳ್ತಾ ಇದ್ರ ವಿಶ್ಲೇಷಣೆ. ಈಗ ಏನ್ ಹೇಳ್ತೀರಿ? ಬಿಜೆಪಿ ನಾವು ಮಾಡಿದ್ವಿ, ಓಟ್ ಕೊಟ್ಬಿಡಿ. ಇರಿ ಸದ್ಯ ನಾವು ರಾಹುಲ್ ಗಾಂಧಿನ ಅವ್ರ ಜೊತೆಗೆ ಸೇರಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ ನೋಡಿ, ಒಂದು ತಿಳ್ಕೊಳ್ಳಿ, ಖಾತೆ ತೆರೆಯಲಾಗದವ್ರದ್ದು ಖ್ಯಾತೆ ಮಾತ್ರ ಇರುತ್ತೆ. ನಿಮ್ಗೆ ನಿಮ್ಗೆ ಆ ವಿಷಯಕ್ಕೆ ಖಾತೆ ಖಂಡಿತ ನಾನು ಸ್ವೀಕಾರ ಮಾಡ್ತೇನೆ, ವೆಲ್ಕಮ್ ಮಾಡ್ತಿದ್ದೀನಿ, ಒಪ್ಕೋತಾ ಇದ್ದೀನಿ. ಇಲ್ಲ, ನಾನು ವೆಲ್ಕಮ್ ಮಾಡ್ತಿದ್ದೀನಿ. ಇಲ್ಲ, ದಯಮಾಡಿ ವೆಲ್ಕಮ್ ಮಾಡ್ತಿದ್ದೀನಿ. ಖಾತೆ ತೆಗೆದಲ್ಲಿರೋರು ಖ್ಯಾತೆ ಇರುತ್ತೆ. ಅದು ನಿಮ್ಗೆ ಆಂಧ್ರದಲ್ಲಿ ಅಪ್ಲಿಕಬಲ್ಲು, ತೆಲಂಗಾಣದಲ್ಲಿ ಅಪ್ಲಿಕಬಲ್ಲು, ಕೇರಳದಲ್ಲಿ ಅಪ್ಲಿಕಬಲ್ಲು, ತಮಿಳ್ನಾಡಲ್ಲಿ ಅಪ್ಲಿಕಬಲ್ಲು. ಖಾತೆನೇ ತೆಗೆದಲ್ಲಿರೋರು ಬಿಜೆಪಿ ಬಹಳ ರಾಜ್ಯ ಇದಾವೆ. ಅಲ್ಲಿ ಮೋದಿ ಹೆಸರು ಹೇಳಿ, ನೀವು ಪ್ರೈಮ್ ಮಿನಿಸ್ಟರ್ ಎಷ್ಟು ತೆಗೆದಿದ್ದೀರಾ ಅಲ್ಲಿ ಹೇಳಿ. ಅಧಿಕಾರ ಸಿಕ್ಕಾಯ್ತೋ ಇಲ್ವೋ, ಜನ ಏನ್ ಕೊಟ್ಟವ್ರೆ, ಅಲ್ಲಿ ಮೋದಿಯಿಂದಲೇ ಆಯ್ತು ಅಂತ ಹೇಳಿ. ನೀವು ಕೇರಳಕ್ಕೂ ಮೋದಿ ಹೆಸರು ಹೇಳಿ, ತೆಲಂಗಾಣಕ್ಕೆ ಮೋದಿ ಹೆಸರು ಹೇಳಿ, ತಮಿಳ್ನಾಡು ಮೋದಿ ಹೆಸರು ಹೇಳಿ, ಆಂಧ್ರಕ್ಕೆ ಮೋದಿ ಹೆಸರು ಹೇಳಿ, ನಿಮ್ಗೆ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಮೋದಿ ಹೆಸರು ಹೇಳಿ. ಹೌದೌದೌದು. ನೀವು 52ರಲ್ಲಿ ಅಲ್ಲ, ಒಂದ್ ನಿಮಿಷ. ಇಲ್ಲ, ನನ್ ಖುಷಿ ಇದೆ. ಇಲ್ಲ, 52ರಿಂದ ದೀಪದ ಭಾರತ್ ಯಾತ್ರೆ ಮಾಡಿ ಸರ್, 52ರಿಂದ ದೀಪದ ಕೇಳಿ ದಯಮಾಡಿ. ನಿಮ್ಮದು ಝೀರೋನೇ. ದಯಮಾಡಿ ನಾನು ಹೇಳ್ತೀನಿ ಕೇಳಿ. ಝೀರೋನೇ. 52ರಲ್ಲಿ ದೀಪದ ಗುರ್ತಿಟ್ಕೊಂಡು ಎಷ್ಟೆಷ್ಟು ಸ್ಥಾನ ತಗೊಂಡ್ರಿ, 80 ಆದ್ಮೇಲೆ ಎಷ್ಟೆಷ್ಟು ಸ್ಥಾನ ತಗೊಂಡ್ರಿ, ಇವತ್ತೆಲ್ಲಿಗೆ ಬಂದಿದ್ದೀರಾ? 52ರಿಂದ ನಿಮ್ ಇತಿಹಾಸ ಹೇಳ್ಬಿಡಿ, ನಾನು ವೆಲ್ಕಮ್ ಮಾಡ್ತೀನಿ. ನಮ್ಗೇನ್ ಮುಜುಗರ ಇಲ್ಲ. ನಮ್ಗೆ 52ರಿಂದ ಏನಿತ್ತು ಕಾಂಗ್ರೆಸ್ ಪಾರ್ಟಿಗೆ, ಇವತ್ತು ಅದೇ ಐಡಿಯಾಲಜಿ. ದೀಪದ ಗುರ್ತಿಂದ ಬಂದ್ಬಿಡಿ. ಈಗ ನೇರ ರಾಜಕೀಯ ಪಕ್ಷ. ಹೌದು. ನಿಮ್ಮ ಪರಿಸ್ಥಿತಿ ದೇಶದಲ್ಲಿ ಏನಾಗಿದೆ? ನಮ್ಮ ಪರಿಸ್ಥಿತಿ ಚೆನ್ನಾಗಿರೋದಕ್ಕೆ 4 ರಾಜ್ಯದಲ್ಲಿ ಇದೀವಿ ನಾವು ಅಧಿಕಾರದಲ್ಲಿ. ನಾವೇನ್ ಎಲ್ಲೂ ಹೋಗಿಲ್ಲ. ನೀವೆಲ್ಲೆಲ್ಲಿದ್ದೀವಿ ಅಂತ ಹೇಳ್ಬಿಡಿ. ಅಲ್ಲ ರಮೇಶ್ ಅವ್ರ ವಿಶ್ಲೇಷಣೆ ನೋಡಿ ಹೆಂಗಿದೆ ಅಂತ ಹೇಳಿ. ಅದು ನಮ್ಮ ಊರ್ ಕಡೆ ಒಂದು ಮಾತು ಹೇಳೋರು, ಏನು ಹಿಂಗತ್ತ 6 ಎತ್ತಿರೋಳ ಎದುರುಗಡೆ ನೀವು 1 ಎತ್ತಿರೋಳ ಕತೆ ಹೊಡಿಬೇಡ ಅಂತ ನೋಡಿ.